ಕರ್ನಾಟಕ ಮಂದಿಯ ಎಲ್ಲಾ ತಾಯಂದರು ದ್ಯಾಮೇಶನಿಗೆ ನಾವು ತಾಯಿಯಾಗಿ ನಿಲ್ತೀವಿ ಅಂತ ಇದ್ದಾರೆ. ದ್ಯಾಮೇಶನಂದ್ರೆ ನಾವು ನಮ್ಮ ಮನೆ ಮಗ ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಂಡೇವೆ. ಈ ಬಾರಿಯ ಸರಿಗಮಪ ಸೀಸನ್ ಅತ್ಯಂತ ವಿಭಿನ್ನವಾಗಿದೆ. ಹಾಗೆಯೇ ಸಾಕಷ್ಟು ಪ್ರತಿಭೆಗಳಿಗೆ ಇದೊಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಅದೆಷ್ಟೋ ಪ್ರತಿಭೆಗಳು ಅಡಗಿ ಕೂತಂತಿದ್ವು. ಅಂಥ ಪ್ರತಿಭೆಗಳಿಗೆ ಸರಿಗಮಪ ವೇದಿಕೆ ಅದ್ಭುತ ಅವಕಾಶವನ್ನು ಕೊಟ್ಟಿದೆ. ಪ್ರಮುಖವಾಗಿ ಒಂದಷ್ಟು ಸ್ಪರ್ಧಿಗಳನ್ನು ನೋಡ್ತಾ ಹೋದರೆ ದ್ಯಾಮೇಶ್ ಕಾರಟಗಿ, ಬಾಳು ಬೆಳಗುಂದಿ, ಹಾಗೆಯೇ JK ರಾಜು, ಹೀಗೆ ಬೇರೆ ಬೇರೆ ಪ್ರತಿಭೆಗಳು ಈ ಬಾರಿಯ ಸೀಸನ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಅಪ್ಪಟ ಪ್ರತಿಭೆಗಳು, ಒಂದೊಳ್ಳೆ ಅವಕಾಶಕ್ಕೆ ಕಾಯ್ತಾ ಇದ್ರು. ಅಂಥವರಿಗೆಲ್ಲರಿಗೂ ಕೂಡ ಅದ್ಭುತವಾದಂಥ ಅವಕಾಶವನ್ನು ಈ ಬಾರಿಯ ಸೀಸನ್ ನೀಡಿದೆ ಅಂದರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಅಲ್ಲ. ನಮ್ಮ ದ್ಯಾಮೇಶ ಜೀವನಕ್ಕೆ ಒಂದು ಸ್ಫೂರ್ತಿ. ಈ ಲೆವೆಲ್ ಎಲ್ಲ ಹಾಡ್ತಾ ಇದ್ರೆ ನನಗೆ ತಡೆಯಕ್ ಆಗ್ತಾ ಇಲ್ಲ. ಅಷ್ಟು ಆಡಿಸ್ತೀನಿ ಕಣ. ಒಬ್ಬ ಒಳ್ಳೆ ಗಾಯಕ. ಇನ್ನು ಈ ಬಾರಿಯ ಸೀಸನ್ನಲ್ಲಿ ಗಮನ ಸೆಳೆದಂತಹ ಸ್ಪರ್ಧಿಗಳಲ್ಲಿ ಒಬ್ಬರು ದ್ಯಾಮೇಶ್ ಕಾರಟಗಿ. ಅವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಅನಾಥ ಹುಡುಗ, ತಂದೆ ತಾಯಿ ಬಂಧು ಬಳಗ ಯಾರೂ ಕೂಡ ಇಲ್ಲದಂತಹ ಹುಡುಗ ದ್ಯಾಮೇಶ್. ಈ ಒಂದು ವೇದಿಕೆಗೆ ಬಂದ ಬಳಿಕ ದ್ಯಾಮೇಶ್ಗೆ ಒಂದು ದೊಡ್ಡ ಫ್ಯಾಮಿಲಿಯೇ ಸಿಕ್ಕಿದೆ. ಅಂದಹಾಗೆ ದ್ಯಾಮೇಶ್ ಅವರು ಭತ್ತದ ನಾಡು ಅಂತ ಕರೆಸ್ಕೊಳ್ಳುವಂತಹ ಕಾರಟಗಿಯ ಪ್ರತಿಭೆ. ಹೂವು ಮಾರಿ ಜೀವನವನ್ನ ನಡೆಸ್ತಾ ಇದ್ರು. ಹಾಡಿನಲ್ಲಿ ವಿಶೇಷವಾದಂತಹ ಆಸಕ್ತಿ, ಅದೇ ಆಸಕ್ತಿ ಇವತ್ತು ಅವರನ್ನ ಸರಿಗಮಪ ವೇದಿಕೆಗೆ ಕರೆತಂದಿದೆ. ವೇದಿಕೆಗೆ ಬಂದಂತಹ ಸಂದರ್ಭದಲ್ಲಿ ಆರಂಭದ ಎಪಿಸೋಡ್ನಲ್ಲಿ ನೀವು ನೋಡಿರಬಹುದು, ಎಲ್ಲರ ಜೊತೆ ಅವರವರ ಮನೆಯವರು ಬಂದಿದ್ರು. ಆದರೆ ದ್ಯಾಮೇಶ್ ಜೊತೆ ಯಾರೂ ಕೂಡ ಬಂದಿರಲಿಲ್ಲ. ಆಂಕರ್ ಅನುಶ್ರೀ ಅವರು ಪ್ರಶ್ನಿಸಿದಾಗ ನನಗೆ ಯಾರೂ ಇಲ್ಲ, ಅಪ್ಪ ಅಮ್ಮ ಅಣ್ಣ ತಂಗಿ ಯಾರೂ ಇಲ್ಲ, ನಾನು ಒಬ್ಬನೇ ಅಂತ ಕಣ್ಣೀರು ಹಾಕಿದ್ರು ದ್ಯಾಮೇಶ್. ಆ ಬಳಿಕ ಅವರಿಗೆ ಒಂದು ಕುಟುಂಬವೇ ಸಿಕ್ತು ಸಿ ಕನ್ನಡ ವೇದಿಕೆಯ ಮೂಲಕ. ಇವತ್ತಿಗೂ ಕೂಡ ದ್ಯಾಮೇಶ್ ಅವರನ್ನ ಗಾಯಕಿ ವಾಣಿ ಹರಿಕೃಷ್ಣ ಅವರು ಮಾನಸ ತಾಯಿಯಂತೆ ಸಲಹುತ್ತಾ ಇದ್ದಾರೆ. ಹಿಂದಿನ ಎಪಿಸೋಡ್ನಲ್ಲಿ ವಾಣಿ ಹರಿಕೃಷ್ಣ ಅವರ ಜೊತೆ ಅವರ ಪತಿ ಹರಿಕೃಷ್ಣ ಅವರು ಕೂಡ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ದ್ಯಾಮೇಶ್ ಅವರಿಗೆ ಬೆಂಬಲವನ್ನು ಕೂಡ ನೀಡಿದ್ರು. ದ್ಯಾಮೇಶ್ ಕೂಡ ಪ್ರೀತಿಯಿಂದ ತನ್ನ ತಾಯಿಗೆ ಸೀರೆಯನ್ನು ಉಡುಗೊರೆಯಾಗಿ ಕೊಟ್ಟರು. ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ರು. ಹರಿಕೃಷ್ಣ ಅವರ ಪತ್ನಿ ವಾಣಿ ಹರಿಕೃಷ್ಣ ದ್ಯಾಮೇಶನ್ನ ತನ್ನ ಸ್ವಂತ ಮಗನಂತೆ ಸಲಹುತ್ತಾ ಇದ್ದಾರೆ. ಮನೆಯಿಂದ ಪ್ರತಿ ಬಾರಿ ಬುತ್ತಿ ಎತ್ಕೊಂಡು ಬರೋದನ್ನು ನೋಡಿರ್ಬೋದು ನೀವೆಲ್ಲ ಸಂಚಿಕೆಯಲ್ಲಿ. ಇದೀಗ ಈ ವಾರದ ಸಂಚಿಕೆನ ಬಾಗಲಕೋಟೆಯಲ್ಲಿ ಮಾಡಲಾಗಿದೆ. ಆ ಸಂಚಿಕೆಯಲ್ಲಿ ದ್ಯಾಮೇಶ್ಗೆ ತಾಯಂದಿರ ಪ್ರೀತಿಯ ಮಹಾಪುರವೇ ಹರಿದು ಬಂದಿದೆ. ದ್ಯಾಮೇಶ್ಗಾಗಿ ಅನೇಕ ತಾಯಂದಿರ ಹೃದಯ ಮಿಡಿದಿದೆ. ದ್ಯಾಮೇಶ್ಗೋಸ್ಕರ ಬುತ್ತಿಯನ್ನು ಹೊತ್ತು ತಂದಿದ್ರು. ವೇದಿಕೆಯಲ್ಲೇ ಆತ ನಮ್ಮ ಮನೆಯ ಮಗನಿದ್ದಂತೆ, ಆತನಿಗೆ ಯಾರೂ ಇಲ್ಲ ಅಂತ ಯಾಕೆ ಅಂದ್ಕೋಬೇಕು, ನಾವಿದ್ದೀವಿ ಅವನ ಜೊತೆ ಅಂತ ಬೆಂಬಲ ನೀಡುವಂತಹ ಮಾತುಗಳನ್ನು ಹೇಳಿದ್ದಾರೆ. ಆ ಮೂಲಕ ನೀನು ಅನಾಥ ಅಲ್ಲ ಅಂತ ಅವರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಈಗಾಗಲೇ ಯಾವಾಗ ಅವರು ಜೀ ಕನ್ನಡ ವಾಹಿನಿಯ ಸರಿಗಮಪ ವೇದಿಕೆಗೆ ಕಾಲಿಟ್ಟರು ಅವತ್ತೇ ಅವರಿಗೊಂದು ಕುಟುಂಬ ಸಿಕ್ಕಿದೆ. ಸಾಕಷ್ಟು ಜನ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಮನೆಯ ಮಗನಂತೆ ಕಾಣ್ತಾ ಇದ್ದಾರೆ. ಇನ್ನೊಂದು, ಈ ವೇದಿಕೆಯಲ್ಲಿ ಅಂದರೆ ಬಾಗಲಕೋಟೆಯಲ್ಲಿ ನಡೆದಂಥ ಎಪಿಸೋಡ್ನಲ್ಲಿ ಅವರು ಏಕಲವ್ಯ ಸಿನಿಮಾದ ಓ ಅನಿತಾ ಸಾಂಗನ್ನು ಹಾಡ್ತಾರೆ. ತುಂಬಾ ಅದ್ಭುತವಾಗಿ ಹಾಡ್ತಾರೆ ಆ ಹಾಡನ್ನು. ಅವರ ಹಾಡನ್ನು ಕೇಳಿ ಅರ್ಜುನ್ ಜನ್ಯ ಎದ್ದು ಬರ್ತಾರೆ ವೇದಿಕೆಗೆ. ನೀನು ಈ ಥರ ಇಷ್ಟು ಅದ್ಭುತವಾಗಿ ಹಾಡ್ತಾ ಇದ್ರೆ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ, ಆದಷ್ಟು ಬೇಗ ನಿನ್ನನ್ನು ಆ ಸಿನಿಮಾದಲ್ಲಿ ಹಾಡಿಸ್ತೀನಿ ಅಂತ ಒಂದು ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ. ಅಲ್ಲೇ ದ್ಯಾಮೇಶ್ ಗೆದ್ದಾಯಿತು. ನೀವು ನೋಡಿರ್ಬೋದು, ಈ ಹಿಂದಿನ ಸೀಸನ್ಗಳಲ್ಲಿ ಸಾಕಷ್ಟು ಗಾಯಕರು ಬಂದು ಹೋಗಿದ್ದಾರೆ. ಕೆಲವರು ವಿನ್ನರ್ ಆಗಿರ್ಬೋದು, ಇನ್ನು ಕೆಲವರು ವಿನ್ನರ್ ಆಗದೇ ಇರ್ಬೋದು. ವಿನ್ನರ್ ಆಗದೇ ಇದ್ರೂ ಕೂಡ ಕೆಲವರು ಎಷ್ಟು ಅದ್ಭುತವಾದಂಥ ಗಾಯಕರಾಗಿದ್ದಾರೆ ಇವತ್ತು ನಿಮಗೆ ಗೊತ್ತೇ ಇದೆ. ಐಶ್ವರ್ಯ ರಂಗರಾಜನ್, ಸಂಚಿತ್ ಹೆಗ್ಡೆ, ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಹೆಸರುಗಳು ಸಿಗ್ತಾನೆ ಹೋಗುತ್ತೆ. ಅದೇ ರೀತಿ ದ್ಯಾಮೇಶ್ಗೂ ಕೂಡ ಒಂದು ಅವಕಾಶ ಕೊಡ್ತೀನಿ ಅಂತ ಅರ್ಜುನ್ ಜನ್ಯ ಹೇಳಿದ್ದಾರೆ. ದ್ಯಾಮೇಶ್ ಅಲ್ಲೇ ಗೆದ್ದಾಯಿತು. ಮುಂದೆ ಆತನಿಗೆ ಒಂದಷ್ಟು ಅವಕಾಶಗಳು ಸಿಗತ್ತೆ ಅನ್ನೋದು ಪಕ್ಕಾ ಆಗಿದೆ. ಅರ್ಜುನ್ ಜನ್ಯ ಅವರೇ ಹೇಳಿದ್ದಾರೆ, ಬಾಯ್ ಬಿಟ್ಟು ನಾನು ನಿನಗೆ ಅವಕಾಶ ಕೊಡ್ತೀನಿ, ನಿನ್ನನ್ನು ಹಾಡಿಸ್ತೀನಿ ಅಂತ. ಇನ್ನು ಈ ಒಂದು ಪ್ರೋಮೋವನ್ನು ನೋಡಿದಂತಹ ಸಾಕಷ್ಟು ಮಂದಿ ಖುಷಿಯಾಗಿದ್ದಾರೆ. ದ್ಯಾಮೇಶ್ಗೋಸ್ಕರ ಇಡೀ ಕರ್ನಾಟಕವೇ ಮಿಡಿತಾ ಇದೆ, ಆತನಿಗೆ ಯಾವ ರೀತಿ ಬೆಂಬಲವಾಗಿ ನಿಂತಿದೆ ಅಂತ. ನಿಜಕ್ಕೂ ದ್ಯಾಮೇಶ್ ಅನಾಥ ಅಲ್ಲ, ಇಡೀ ಕರ್ನಾಟಕವೇ ಆತನ ಕುಟುಂಬ ಆಗಿದೆ. ಕರ್ನಾಟಕದ ತಾಯಂದಿರೇ ಆತನ ನೋವಿಗೆ ನುಡಿತಾ ಇದ್ದಾರೆ, ಆತನಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ದ್ಯಾಮೇಶ್ ಈ ಬಾರಿಯ ಸೀಸನ್ನಲ್ಲಿ ವಿನ್ನರ್ ಆಗಲಿ ಅಂತ ಅವರ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ. ಒಬ್ಬ ಅಪ್ಪಟ ಹಳ್ಳಿ ಪ್ರತಿಭೆ, ಆತನಿಗೆ ಆ ಗೆಲುವಿನ ಅವಶ್ಯಕತೆ ಇದೆ. ಹಾಗಾಗಿ ಅವರೇ ಗೆಲ್ಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದಾರೆ. ಸೊ ಏನಾಗುತ್ತೆ ಕಾದ್ ನೋಡೋಣ.
Excellence, 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 NEET Academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these in Excellence NEET Academy Vidyaranapura. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.